ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 2 6ರಿಂದ 14ನೇ ಶತಮಾನದ ಭಾರತ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ವಾಕ್ಯ 1. ಗುರ್ಜರ ಪ್ರತಿಹಾರ ರಜಪೂತ ಮನೆತನ ಸ್ಥಾಪಕ ಡ್ಯಾಸ್. ಉತ್ತರ ಹರಿಶ್ಚಂದ್ರ. ಗುರ್ಜರ ಪ್ರತಿಹಾರ ರಜಪೂತ ಮನೆತನ ಸ್ಥಾಪಕ ಹರಿಶ್ಚಂದ್ರ. ವಾಕ್ಯ 2. ಪೃಥ್ವಿರಾಜ್ ಚೌಹಾಣನು ಮೊದಲನೇ ತೈರೇನ್ ಕಾಳಗದಲ್ಲಿ ಡ್ಯಾಸ್ನನ್ನು ಸೋಲಿಸಿದನು. ಉತ್ತರ ಮಹಮ್ಮದ್ ಗೋರಿ. ಪೃಥ್ವಿರಾಜ್ ಚೌಹಾಣನು ಮೊದಲನೇ ತೈರಾನ್ ಕಾಳಗದಲ್ಲಿ ಮಹಮ್ಮದ್ ಗೋರಿನನ್ನು ಸೋಲಿಸಿದನು. ವಾಕ್ಯ 3. ಮಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಡ್ಯಾಸ್. ಉತ್ತರ ಕುತುಬುದ್ದೀನ್ ಐಬಕ್. ಮಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಕುತುಬುದ್ದೀನ್ ಐಬಕ್. ವಾಕ್ಯ 4. ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಡ್ಯಾಸ್. ಉತ್ತರ ರಜಿಯಾ ಸುಲ್ತಾನ. ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ರಜಿಯಾ ಸುಲ್ತಾನ. ವಾಕ್ಯ 5. ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಡ್ಯಾಸ್. ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ವಾಕ್ಯ 6. ತುಘಲಕ್ರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ಡ್ಯಾಸ್ಗೆ ವರ್ಗಾಯಿಸಲಾಯಿತು. ಉತ್ತರ ದೇವಗಿರಿಗೆ. ತುಘಲಕ್ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಲಾಯಿತು. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 7. ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ವಿವರಿಸಿ. ಉತ್ತರ ರಜಪೂತ ಅರಸರು ವಿದ್ವಾಂಸರಿಗೆ ಆಶ್ರಯ ನೀಡಿದ್ದಲ್ಲದೆ ಸ್ವತಃ ಸಾಹಿತ್ಯ ರಚನೆ ಮಾಡಿದರು. ರಾಜರಾದ ಭೋಜ ಮತ್ತು ಮುಂಜಾ ಸ್ವಂತ ವಿದ್ವಾಂಸರಾಗಿದ್ದರು. ಕಾಲದ ಪ್ರಮುಖ ಸಾಹಿತ್ಯಿಕ ಕೊಡುಗೆಗಳು ಹೀಗಿವೆ. ಕಾವ್ಯಗಳು ಜಯದೇವನ ಗೀತಾ ಗೋವಿಂದ, ಭಾರ್ಗವಿಯ ಕೀರ್ತನಾರ್ಜುನೀಯ, ಭಾತೃಹರಿಯ ರಾವಣ ವಧೆ, ಮಹೇಂದ್ರ ಪಾಲನ ಕಾವ್ಯ ಮೀಮಾಂಸೆ. ನಾಟಕಗಳು ರಾಜಶೇಖರನ ಬಾಲ ರಾಮಾಯಣ ಮತ್ತು ಕರ್ಪೂರ ಮಂಜರಿ, ಭವಭೂತಿಯ ಮಹಾವೀರ ಚರಿತ ಹಾಗೂ ಉತ್ತರ ರಾಮಚರಿತ. ಐತಿಹಾಸಿಕ ಕೃತಿಗಳು ಕಲ್ಲಣ್ಣನ ರಾಜತರಂಗಿಣಿ, ಜಯನೀಕನ ಪೃಥ್ವಿರಾಜ ವಿಜಯ ಮತ್ತು ಹೇಮಚಂದ್ರನ ಕುಮಾರಪಾಲ ಚರಿತ. ಜೀವನ ಕೃತಿಗಳು ಚಾಂದ್ ಬರ್ದನಿಯ ಪೃಥ್ವಿರಾಜ ರಾಸೋ ಮತ್ತು ಬಲ್ಲಾಳನ ಭೋಜ ಪ್ರಬಂಧ. ಇವರ ಕಾಲದಲ್ಲಿ ಗುಜರಾತಿ, ರಾಜಸ್ಥಾನಿ ಮತ್ತು ಹಿಂದಿ ಭಾಷೆಗಳು ಅಭಿವೃದ್ಧಿ ಹೊಂದಿದವು. ನಳಂದ, ಕಾಶಿ, ವಿಕ್ರಮಶೀಲ ಮತ್ತು ಉಜ್ಜಯಿನಿಗಳಿಗೆ ಪ್ರೋತ್ಸಾಹ ನೀಡಿದರು. ಪ್ರಶ್ನೆ 8. ಕಾಶ್ಮೀರದ ಕಾರ್ಕೋಟಕ ಮನೆತನದ ಪ್ರಮುಖ ಅರಸ ಯಾರು? ಅವನು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು? ಉತ್ತರ ಕಾಶ್ಮೀರದ ಕಾರ್ಕೋಟಕ ಮನೆತನದ ಪ್ರಮುಖ ಅರಸ ಲಲಿತಾದಿತ್ಯ ಮುಕ್ತಪೀಡ. ಲಲಿತಾದಿತ್ಯನು ಕನ್ಯಾಕುಬ್ಜದ ಯಶೋವರ್ಮನನ್ನು ಯುದ್ಧದಲ್ಲಿ ಸೋಲಿಸಿ ತನ್ನ ಪರಾಕ್ರಮ ಮೆರೆದನು. ಕಾಬೂಲ್ ಪ್ರಾಂತ್ಯವನ್ನು ಆಳುತ್ತಿದ್ದ ಶಾಹಿ ವಂಶಸ್ಥರನ್ನು ಸೋಲಿಸಿ ಅಲ್ಲಿ ತನ್ನ ಆಧಿಪತ್ಯ ಸ್ಥಾಪಿಸಿದನು. ವಿಂಧ್ಯಾಚಲದ ರಾಜರೊಂದಿಗೆ ರಾಜತಾಂತ್ರಿಕ ಸಂಬಂಧ ಬೆಳೆಸಿ ರಾಷ್ಟ್ರಕೂಟರೊಂದಿಗೆ ಸ್ನೇಹ ಸಂಬಂಧ ಹೊಂದಿದ್ದನು. ಪೂರ್ವದಲ್ಲಿ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ಬಂಗಾಳದವರೆಗೆ ವಿಸ್ತರಿಸಿದನು. ಚೀನಾದ ಟಾಂಗ್ ರಾಜರುಗಳ ನೆರವನ್ನು ಪಡೆದು ಟಿಬೆಟರ ಮೇಲೆ ಯುದ್ಧ ಮಾಡಿ ಅವರ ವಶದಲ್ಲಿದ್ದ ವಾಯುವ್ಯ ಭಾರತದ ಬಹಳಷ್ಟು ರಾಜ್ಯಗಳನ್ನು ಸ್ವತಂತ್ರಗೊಳಿಸಿದನು. ಕಾರ್ಕೋಟಕ ಸಾಮ್ರಾಜ್ಯವನ್ನು ಟರ್ಕಿಯವರೆಗೆ ವಿಸ್ತರಿಸಿದನು. ಪ್ರಶ್ನೆ 9. ಇಲ್ತುತ್ಮಿಶ್ನ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿ. ಉತ್ತರ ಇಲ್ತುತ್ಮಿಶ್ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಭದ್ರತೆ ನೀಡಲು ಕೆಳಗಿನ ಆಡಳಿತ ಪದ್ಧತಿಯನ್ನು ಜಾರಿಗೆ ತಂದನು. ಇಕ್ತ ಪದ್ಧತಿ. ಸಾಮ್ರಾಜ್ಯವನ್ನು ಅನೇಕ ಇಕ್ತಗಳಾಗಿ ಅಂದರೆ ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳ ಆಡಳಿತ ನಿರ್ವಹಣೆಗೆ ಇಕ್ತಾದಾರರನ್ನು ನೇಮಿಸಿದನು. 40 ಸರದಾರರ ಕೂಟ. ಆಡಳಿತದಲ್ಲಿ ತನಗೆ ಸಲಹೆ ಸೂಚನೆ ನೀಡಲು 40 ಜನ ಪ್ರಭಾವಿ ಮುಸ್ಲಿಂ ನಾಯಕರ ಕೂಟವನ್ನು ರಚಿಸಿದನು. ಕೇಂದ್ರ ಆಡಳಿತ. ಪ್ರಧಾನಮಂತ್ರಿ ಮತ್ತು ನ್ಯಾಯಾಧೀಶರು ಸುಲ್ತಾನನಿಗೆ ಆಡಳಿತದಲ್ಲಿ ಸಲಹೆ ನೀಡುತ್ತಿದ್ದರು. ನಾಣ್ಯ ಪದ್ಧತಿ. ಇಲ್ತುತ್ಮಿಶ್ ತನ್ನ ಆಳ್ವಿಕೆಯಲ್ಲಿ ಅಧಿಕೃತವಾದ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು. ಪ್ರಶ್ನೆ 10. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು? ಉತ್ತರ ದಾರಿಕದತ್ತಿ ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದುಗೊಳಿಸಿದನು. ದಕ್ಷ ಗೂಢಚಾರ ವ್ಯವಸ್ಥೆ ರಚಿಸಿದನು. ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ, ಪಗಡೆ ಆಟಗಳನ್ನು ನಿಷೇಧಿಸಿದನು. ಸರದಾರರ ಕೂಟ ಸಾರ್ವಜನಿಕರೊಂದಿಗಿನ
ಸ್ನೇಹ ಸಮಾರಂಭ ಹಾಗೂ ಅಂತರ್ಜಾತೀಯ ವಿವಾಹಗಳನ್ನು ನಿಷೇಧಿಸಿದನು. ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆ ಸಂಗ್ರಹಿಸಲು ಆದೇಶ ನೀಡಿದನು. ಪ್ರಶ್ನೆ 11. ಮಹಮ್ಮದ್ ಬಿನ್ ತುಘಲಕ್ನು ಜಾರಿಗೊಳಿಸಿದ ಆಡಳಿತ ಬದಲಾವಣೆಗಳು ಯಾವುವು? ಉತ್ತರ: ಕಂದಾಯ ಸುಧಾರಣೆ. ಸಾಮ್ರಾಜ್ಯದ ಭೂಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಗಳನ್ನೊಳಗೊಂಡ ಅಧಿಕೃತ ದಾಖಲೆ ಪುಸ್ತಕ ತಯಾರಿಸಿದನು. ಕೃಷಿ ಇಲಾಖೆಯನ್ನು ಸ್ಥಾಪಿಸಿ ರೈತರಿಗೆ ಆರ್ಥಿಕ ನೆರವು ನೀಡಿದನು. ದೋಅಬ್ ಪ್ರಾಂತ್ಯದಲ್ಲಿ ಭೂಕಂದಾಯ ಹೆಚ್ಚಿಸಿದನು. ರಾಜಧಾನಿ ವರ್ಗಾವಣೆ. ತನ್ನ ವಿಶಾಲ ಸಾಮ್ರಾಜ್ಯದ ರಕ್ಷಣೆಗಾಗಿ ರಾಜಧಾನಿಯನ್ನು ದೆಹಲಿಯಿಂದ ಮಧ್ಯ ಭಾರತದ ದೇವಗಿರಿಗೆ ವರ್ಗಾಯಿಸಿದನು. ಆದರೆ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಪ್ರಜೆಗಳು ತೊಂದರೆಗೊಳಗಾಗಿ ಮತ್ತೆ ದೆಹಲಿಗೆ ಮರಳಿಸಿದನು. ಸಾಂಕೇತಿಕ ನಾಣ್ಯ ಪ್ರಯೋಗ. ದೀನರ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು. ಪ್ರಶ್ನೆ 12. ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಯಾವುವು? ಉದಾಹರಿಸಿ. ಉತ್ತರ: ಕಲೆ ಮತ್ತು ವಾಸ್ತುಶಿಲ್ಪಗಳಲ್ಲಿ ದೆಹಲಿ ಸುಲ್ತಾನರ ಕೊಡುಗೆಗಳು. ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ-ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು. ಕಮಾನುಗಳು, ಗುಮ್ಮಟಗಳು ಹಾಗೂ ಮಿನಾರ್ಗಳು ಈ ಶೈಲಿಯ ಮುಖ್ಯ ಲಕ್ಷಣಗಳು. ದೆಹಲಿ ಸುಲ್ತಾನರು ಕೋಟೆ, ಮಸೀದಿ, ಅರಮನೆ, ಸಾರ್ವಜನಿಕ ಕಟ್ಟಡ, ಮದರಾಸ, ಧರ್ಮಶಾಲೆಗಳನ್ನು ನಿರ್ಮಿಸಿದರು. ಇಂಡೋ-ಇಸ್ಲಾಮಿಕ್ ಶೈಲಿಗೆ ಉದಾಹರಣೆ: ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿ, ಕುತುಬ್ ಮಿನಾರ್, ಅಲೈ ದರವಾಜ, ಜಮೈತ್ ಖಾನ ಮಸೀದಿಗಳು. ಪ್ರಶ್ನೆ 13. ಮೊದಲನೇ ಪಾಣಿಪತ್ ಕದನದ ಪರಿಣಾಮವೇನು? ಉತ್ತರ: ಕ್ರಿಸ್ತಶಕ 1526ರಲ್ಲಿ ನಡೆದ ಮೊದಲನೇ ಪಾಣಿಪತ್ ಕದನದ ಪ್ರಮುಖ ಪರಿಣಾಮಗಳು. ಮೊಘಲ್ ದೊರೆ ಬಾಬರನು ದೆಹಲಿಯ ಕೊನೆಯ ಸುಲ್ತಾನ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದನು. ಇದರೊಂದಿಗೆ ದೆಹಲಿ ಸುಲ್ತಾನರ ಸುದೀರ್ಘ ಆಳ್ವಿಕೆ ಭಾರತದಲ್ಲಿ ಕೊನೆಗೊಂಡಿತು. ಭಾರತದಲ್ಲಿ ಮೊಘಲರ ಆಳ್ವಿಕೆ ಅಧಿಕೃತವಾಗಿ ಪ್ರಾರಂಭವಾಯಿತು.